ನೋಡಿ ಫ್ರೆಂಡ್ಸ್, ನಾನು ಇದಿಷ್ಟು ಹಾಕ್ಕೊಂಡಿದ್ದೀನಿ. ಈಗ ನಾನು ಸೆಕೆಂಡ್ ಪಾರ್ಟ್ ಹಾಕ್ತೀನಿ. ಫಸ್ಟ್ ಪಾರ್ಟಲ್ಲಿ ನಾನು ಇಷ್ಟು ಹಾಕ್ಕೊಂಡಿದ್ದೀನಿ. ನೋಡಿ, ನಾನು ಇಲ್ಲಿಂದ ಆರ್ಮ್ ಹೋಲಿಂದ ನೋಡಿ, ಇಲ್ಲಿಂದ ನಾನು ಎಷ್ಟು ಪ್ಯಾಟ್ರನ್ ಹಾಕ್ಕೊಂಡಿದ್ದೀನಿ ಅಂದರೆ ನೋಡಿ, ಫಸ್ಟು ವಿ ಸ್ಟಿಚ್ ಹಾಕ್ಕೊಂಡಿದ್ದೀನಲ್ಲ, ಇಲ್ಲಿಂದ ಕೌಂಟ್ ಮಾಡ್ತೀನಿ. 1 2 3 4 5 6 7 8 9 10 11 12 13 14 15 16 17 18 ರೋಸ್ ಹಾಕ್ಕೊಂಡಿದ್ದೀನಿ. 18 ರೋಸ್ ಇಲ್ಲಿಂದ ಇಲ್ಲಿ ತನಕ. ನೋಡಿ, ಆರ್ಮ್ ಹೋಲಿಂದ ಮೆಜರ್ ಮಾಡಿ ತೋರಿಸ್ತೀನಿ. ನೋಡಿ, ಇಲ್ಲಿಂದ ಇಲ್ಲಿ ತನಕ 20 ಸೆಂಟಿಮೀಟ್ರ್ ಇದೆ. ನೋಡಿ, ಇಲ್ಲಿ ತನಕ, ಇಲ್ಲಿಂದ ಇಲ್ಲಿ ತನಕ 20 ಸೆಂಟಿಮೀಟ್ರ್ ಇದೆ. ಫ್ರೆಂಡ್ಸ್, ಇವಾಗ ನಾವು ಬಾರ್ಡ್ರ್ ಹಾಕೋಣ. ಫಸ್ಟಿಗೆ 2 ಚೈನ್ ಹಾಕ್ಕೊಳ್ಳೋಣ. 2 ಚೈನ್ ಹಾಕ್ಕೊಂಡು ಟರ್ನ್ ಮಾಡ್ಕೊಳ್ಳೋಣ. ಟರ್ನ್ ಮಾಡಿಕೊಂಡು ನೋಡಿ, ಇಲ್ಲಿ ವಿ ಸ್ಟಿಚ್ ಇದೆಯಲ್ಲ, ಇಲ್ಲೇ ಒಂದು ಸಿಂಗಲ್ ಕ್ರೋಶ್, ಮತ್ತು 3 ಚೈನ್. ನೋಡಿ, ಈ ವಿ ಸ್ಟಿಚ್ಚಲ್ಲಿ ಒಂದು ಸಿಂಗಲ್ ಕ್ರೋಶ್, ಮತ್ತೆ 3 ಚೈನ್. ನೆಕ್ಸ್ಟ್ ವಿ ಸ್ಟಿಚ್ ಇದೆಯಲ್ಲ, ಅಲ್ಲಿ ಸಿಂಗಲ್ ಕ್ರೋಶ್, 3 ಚೈನ್. ನೆಕ್ಸ್ಟ್ ವಿ ಸ್ಟಿಚ್ಚಲ್ಲಿ ಸಿಂಗಲ್ ಕ್ರೋಶ್, 3 ಚೈನ್. ನೋಡಿ, ವಿ ಸ್ಟಿಚ್ ಇದೆಯಲ್ಲ, ಅಲ್ಲಿ ಸಿಂಗಲ್ ಕ್ರೋಶ್, 3 ಚೈನ್. ವಿ ಸ್ಟಿಚ್ ಒಳಗಡೆ ಸಿಂಗಲ್ ಕ್ರೋಶ್. ನೋಡಿ, ಹೀಗೆ ಫ್ರೆಂಡ್ಸ್, ಇದೇ ರೀತಿಯೇ ಫುಲ್ ಹಾಕ್ಕೊಳ್ಳಿ. 3 ಚೈನ್ ಹಾಕ್ಕೊಳ್ಳೋದು, ವಿ ಸ್ಟಿಚ್ ಇದೆಯಲ್ಲ, ನೋಡಿ ಇಲ್ಲಿ ಅದರಲ್ಲಿ ಸಿಂಗಲ್ ಕ್ರೋಶ್ ಹಾಕ್ಕೊಳ್ತಾ ಹೋಗೋದು, ಸ್ಟ್ರೈಟ್ ಬರಲಿ ಅಂಥೇಳಿ. ಫ್ರೆಂಡ್ಸ್, ಲಾಸ್ಟ್ ತನಕ ಹಾಕ್ಕೊಳ್ಳಿ. ನೋಡಿ, ಇದಿಷ್ಟು ಕಂಪ್ಲೀಟ್ ಆಯಿತು. ಲಾಸ್ಟಿಗೆ ನೋಡಿ, ಇಲ್ಲಿ 2 ಚೈನ್ ಹಾಕ್ಕೊಂಡು ಥರ್ಡ್ ಚೈನಿಗೆ ಒಂದು ಸಿಂಗಲ್ ಕ್ರೋಶ್, ಮತ್ತು ಈಗ 1 ಚೈನ್ ಹಾಕ್ಕೊಂಡು ಟರ್ನ್ ಮಾಡ್ಕೊಳ್ಳೋಣ. ಟರ್ನ್ ಮಾಡಿಕೊಂಡು ನೋಡಿ, ಒಂದೊಂದು ಸ್ಟಿಚ್ ಮೇಲೆ ಒಂದೊಂದು ಸಿಂಗಲ್ ಕ್ರೋಶ್. ನೋಡಿ, ಇಲ್ಲಿ 2 ಚೈನ್ ಹಾಕಿದ್ದೀವಲ್ಲ, 2 ಚೈನಲ್ಲೂ 2 ಸಿಂಗಲ್ ಕ್ರೋಶೆ, ಮತ್ತು ಸಿಂಗಲ್ ಕ್ರೋಶೆ ಮೇಲೆ ಒಂದು ಸಿಂಗಲ್ ಕ್ರೋಶೆ. ನೋಡಿ, ಈ 3 ಚೈನ್ ಮೇಲೆ 3 ಸಿಂಗಲ್ ಕ್ರೋಶೆ, 1 2 3. ಮತ್ತು ಈ ಸಿಂಗಲ್ ಕ್ರೋಶೆ ಹಾಕಿದ್ದೀವಲ್ಲ, ಅದರ ಮೇಲೆ ಒಂದು ಸಿಂಗಲ್ ಕ್ರೋಶೆ, 1 2 3. 3 ಸಿಂಗಲ್ ಕ್ರೋಶೆ ಆದಮೇಲೆ ಸಿಂಗಲ್ ಕ್ರೋಶೆ ಮೇಲೆ ಒಂದು ಸಿಂಗಲ್ ಕ್ರೋಶೆ, 3 ಸಿಂಗಲ್ ಕ್ರೋಶೆ, ಸಿಂಗಲ್ ಕ್ರೋಶೆ ಮೇಲೆ ಒಂದು ಸಿಂಗಲ್ ಕ್ರೋಶೆ. ನೋಡಿ, ಹೀಗೆ ಫ್ರೆಂಡ್ಸ್, ಇದೇ ರೀತಿಯೇ ಫುಲ್ ಹಾಕ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಕಂಪ್ಲೀಟ್ ಆಯಿತು. ಮತ್ತೆ ಒಂದು ಚೈನ್ ಹಾಕ್ಕೊಂಡು ಮತ್ತೆ ಟರ್ನ್ ಮಾಡ್ಕೊಳ್ಳೋಣ. ನೋಡಿ, ಮತ್ತೆ ಸಿಂಗಲ್ ಕ್ರೋಶೆ ಮೇಲೆ ಸಿಂಗಲ್ ಕ್ರೋಶೆ, ಒಂದೊಂದು ಸ್ಟಿಚ್ ಮೇಲೆ ಒಂದೊಂದು ಸ್ಟಿಚ್.
ಇದೇ ರೀತಿ ಫುಲ್ ಹಾಕ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಇದಿಷ್ಟು ಕಂಪ್ಲೀಟ್ ಆಯಿತು. ಮತ್ತೆ ಚೈನ್ ಹಾಕ್ಕೊಂಡು ಮತ್ತೆ ಒಂದು ರೋ ಹಾಕ್ಕೊಳ್ಳೋಣ. ನೋಡಿ, ಒಂದೊಂದು ಸಿಂಗಲ್ ಕ್ರೋಶೆ ಮೇಲೆ ಒಂದೊಂದು ಸಿಂಗಲ್ ಕ್ರೋಶೆ. ನೋಡಿ ಫ್ರೆಂಡ್ಸ್, 3 ರೋಸ್ ಹಾಕ್ಕೊಂಡಿದ್ದೀನಿ. ಇನ್ನೊಂದು ರೋಸ್ ಹಾಕ್ಕೊಳ್ಳೋಣ. ಚೈನ್ ಹಾಕ್ಕೊಂಡು ಒಂದೊಂದು ಸಿಂಗಲ್ ಕ್ರೋಶೆ. ನೋಡಿ ಫ್ರೆಂಡ್, ನಾನು 4 ರೋಸ್ ಹಾಕ್ಕೊಂಡಿದ್ದೀನಿ. ಈಗ ನಾವು ಬಟನ್ ಪಟ್ಟಿ ಹಾಕೋಣ. ಈ ಕಡೆ ಬಟನ್ ಹೋಲ್, ಈ ಕಡೆ ಬಟನ್ ಪಟ್ಟಿ. ನೋಡಿ ಫ್ರೆಂಡ್ಸ್, ಇದು ರೈಟ್ ಸೈಡಿಗೆ ನಾನು ಒಂದು ಮಾರ್ಕರ್ ಹಾಕ್ಕೊಂಡಿದ್ದೀನಿ. ಇದು ರೈಟ್ ಸೈಡ್ ಅಂದರೆ ಹೀಗೆ ಬರುತ್ತೆ. ಇದು ರಾಂಗ್ ಸೈಡ್. ಈ ಕಡೆ ನಾವು ಬಟನ್ ಹೋಲ್ ಹಾಕ್ಕೊಳ್ಳೋಣ. ನಾವು ಈ ಕಡೆ ಎಷ್ಟು ಸಿಂಗಲ್ ಕ್ರೋಶೆ ಹಾಕ್ತೀವೋ ಈ ಕಡೆ ಸೈಡು ಅಷ್ಟೇ ಸಿಂಗಲ್ ಕ್ರೋಶೆ ಹಾಕ್ಕೋಬೇಕು. ಫ್ರೆಂಡ್ಸ್, ನಾವಿಲ್ಲಿಗೆ ಈಗ ಬಟನ್ ಹೋಲ್ ಹಾಕ್ಕೊಳ್ಳೋಣ. ಸಿಂಗಲ್ ಕ್ರೋಶೆ ಹಾಕ್ತಾ ಹೋಗೋಣ. ನೋಡಿ, ಒಂದು ಚೈನ್ ಹಾಕ್ಕೊಂಡು ಒಂದೊಂದು ಸಿಂಗಲ್ ಕ್ರೋಶೆ. ನೋಡಿ, ಇಲ್ಲಿಗ ನಾವು ಫಸ್ಟು 2 ಚೈನ್ ಇರುತ್ತಲ್ಲ, ಇಲ್ಲಿ ಒಂದರಲ್ಲಿ ನಾವು ನೋಡಿ ಇಲ್ಲಿ 2 ಸಿಂಗಲ್ ಕ್ರೋಶೆ ಹಾಕ್ಕೊಂಡ್ರೆ ಒಂದು 2 ಚೈನ್ ಗ್ಯಾಪಲ್ಲಿ ಒಂದು ಸಿಂಗಲ್ ಕ್ರೋಶೆ ಹಾಕ್ಕೋಬೇಕು. ಇಲ್ಲಿ 2 ಚೈನ್ ಹಾಕಿದ್ನಲ್ಲ, ಈ ಕಡೆ ಸೈಡಿಗೆ 1. ನಮ್ಗೆ ಸ್ವಲ್ಪ ಇದು ಕಡಿಮೆ ಬರಬೇಕು. ಅಂದರೆ ಇಲ್ಲಿ ಎಷ್ಟು ಸಿಂಗಲ್ ಕ್ರೋಶೆ ಹಾಕಿರ್ತೀವೋ ಅಷ್ಟೇ ಈ ಕಡೆನೂ ಹಾಕ್ಕೋಬೇಕು ಫ್ರೆಂಡ್ಸ್. ನೋಡಿ, ಇಲ್ಲಿ ಒಂದು ಹಾಕಿದ್ಮೇಲೆ ನೆಕ್ಸ್ಟಲ್ಲಿ 2, ಮತ್ತು ನೆಕ್ಸ್ಟಲ್ಲಿ 1. ನೋಡಿ, ನೆಕ್ಸ್ಟ್ 2 ಚೈನ್ ಗ್ಯಾಪಲ್ಲಿ 2, 2 ಚೈನ್ ಗ್ಯಾಪಲ್ಲಿ 1, ಈ 2 ಚೈನ್ ಗ್ಯಾಪಲ್ಲಿ 2 ಸಿಂಗಲ್ ಕ್ರೋಶೆ, 2 ಸಿಂಗಲ್ ಕ್ರೋಶೆ, 1 ಸಿಂಗಲ್ ಕ್ರೋಶೆ, ಮತ್ತು ನೆಕ್ಸ್ಟ್ 2 ಸಿಂಗಲ್ ಕ್ರೋಶೆ, ನೆಕ್ಸ್ಟಲ್ಲಿ 1 ಸಿಂಗಲ್ ಕ್ರೋಶೆ. ಇದೇ ರೀತಿ ಹಾಕ್ತಾ ಹೋಗಿ ಫ್ರೆಂಡ್ಸ್. ನೋಡಿ, ಒಂದು ಗ್ಯಾಪಲ್ಲಿ ನಾವಿಲ್ಲಿ 2 ಚೈನ್ ಹಾಕಿರ್ತೀವಲ್ಲ, ನೋಡಿ ಇಲ್ಲಿ 2 ಚೈನ್ ಹಾಕಿದ್ದೀನಲ್ಲ, ಅದು 2 ಸಿಂಗಲ್ ಕ್ರೋಶೆ ಹಾಕಿದ್ದೀನಿ. ಇಲ್ಲಿ 1 ಸಿಂಗಲ್ ಕ್ರೋಶೆ, 2 ಸಿಂಗಲ್ ಕ್ರೋಶೆ, 1 ಸಿಂಗಲ್ ಕ್ರೋಶೆ. ಇದೇ ರೀತಿನೇ ಹಾಕ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಇದಿಷ್ಟು ಕಂಪ್ಲೀಟ್ ಆಯಿತು. ಲಾಸ್ಟಿಗೆ ನೋಡಿ, ಫಸ್ಟ್ ನಾವು ಇದು ಸ್ಟಾರ್ಟ್ ಮಾಡಿದ್ವಲ್ಲ ಸ್ಟಿಚ್, ಅಲ್ಲಿ ಒಂದು ಡಬಲ್ ಕ್ರೋಶೆ, ಸಿಂಗಲ್ ಕ್ರೋಶೆ ಹಾಕೋಬೇಕು. ನೋಡಿ, ಇಲ್ಲಿ ಮತ್ತೆ ಒಂದು ಚೈನ್ ಹಾಕ್ಕೊಂಡು ಟರ್ನ್ ಮಾಡ್ಕೊಳ್ಳೋಣ. ಫ್ರೆಂಡ್ಸ್, ನೋಡಿ, ನಾವು 3 ರೋಸ್ ಹಾಕೋಬೇಕು. ಈಗ ಬಟನ್ ಹೋಲ್ ನೋಡಿ, ಬಟನ್ ಹೋಲ್ ನಾವೆಲ್ಲೆಲ್ಲಿ ಬೇಕು ಅಂತೇಳಿ ಹಾಕೊಳ್ಳೋಣ. ನೋಡಿ, ಫಸ್ಟಿಗೆ ನಾವು ನೋಡಿ ಇಲ್ಲಿ ಸೆಕೆಂಡ್ ಸ್ಟಿಚ್ಚಿಗೆ ಒಂದು ಬಟನ್ ಹೋಲ್ ಮಾಡ್ಕೊಳ್ಳೋಣ. ನಿಮ್ಗೆ ಎಷ್ಟು ಬಟನ್ ಬೇಕೋ ಅಷ್ಟು ಹಾಕ್ಕೋಬೋದು ಫ್ರೆಂಡ್ಸ್. ನಾನು ಇಲ್ಲೊಂದು ಹಾಕ್ಕೊತೀನಿ. ನೋಡಿ,
ನೋಡಿ ಕರೆಕ್ಟ್ ನೋಡಿ ಹಾಕ್ಕೋಬೇಕು, ಎಷ್ಟೆಷ್ಟು ಬೇಕು ಅಷ್ಟು. ಫ್ರೆಂಡ್ಸ್ ನೋಡೆಲ್ಲ ನಾನಿಲ್ಲಿ 4 ಬಟನ್ಸ್ ಹಾಕ್ತಾಯಿದ್ದೀನಿ. 5 ಬೇಕಾದರೆ ಹಾಕ್ಕೋಬೋದು. ನಾನು ನೋಡಿಕೊಂಡು ಆಮೇಲೆ ಬೇಕಾದ್ರೆ ಇನ್ನೊಂದು ಬಟನ್ ಬೇಕಾದ್ರೆ ಇನ್ನು ಬಟನ್ ಹೋಲ್ ಬೇಕಾದ್ರೆ ಹಾಕ್ಕೋಬೋದು. ಒಂದು ಚೈನ್ ಹಾಕ್ಕೊಂಡು ಟರ್ನ್ ಮಾಡ್ಕೊಳ್ಳೋಣ. ಒಂದೊಂದು ಸಿಂಗಲ್ ಕ್ರೋಶೆ. ನೋಡಿ ನಮ್ಮ ಬಟನ್ ಎಷ್ಟು ದೊಡ್ಡ ಇದೆ ಅಂಥೇಳಿ ನೋಡಿ ಹಾಕ್ಕೋಬೇಕು ಫ್ರೆಂಡ್ಸ್. ನಾನಿಲ್ಲಿ 2 ಚೈನ್ ಹಾಕ್ಕೊಂಡು ಇಲ್ಲಿ 2 ಸಿಂಗಲ್ ಕ್ರೋಶನ ಸ್ಕಿಪ್ ಮಾಡ್ತೀನಿ. ನಂಗೆ ದೊಡ್ಡ ಅನಿಸಿದರೆ ಇಲ್ಲಿ 2 ಚೈನ್ ಹಾಕ್ಕೊಂಡು ಇಲ್ಲಿ ಕೆಳಗಡೆ ಒಂದು ಸಿಂಗಲ್ ಕ್ರೋಶನ ನಾವಿಲ್ಲಿ ಸ್ಟಿಚ್ ಮಾರ್ಕರ್ ಹಾಕಿದ್ದೀವಲ್ಲ, ಒಂದು ಸಿಂಗಲ್ ಕ್ರೋಶನ ಸ್ಕಿಪ್ ಮಾಡಿ ನೆಕ್ಸ್ಟಲ್ಲಿ ಸಿಂಗಲ್ ಕ್ರೋಶೆ. ನೀವು ಬಟನ್ ಎಷ್ಟು ದೊಡ್ಡ ಇರುತ್ತೆ ಅದು ನೋಡಿ ನೀವು ಹಾಕ್ಕೋಬೋದು ಫ್ರೆಂಡ್ಸ್. ಮತ್ತು ಸಿಂಗಲ್ ಕ್ರೋಶೆ ಮೇಲೆ ಸಿಂಗಲ್ ಕ್ರೋಶೆ ಹಾಕ್ತೀನಿ. ನೋಡಿ ಮತ್ತೆ 2 ಚೈನ್ ಹಾಕ್ಕೊಂಡು ಒಂದು ಸ್ಟಿಚನ್ನ ಸ್ಕಿಪ್ ಮಾಡಿ ನೆಕ್ಸ್ಟಲ್ಲಿ ಸಿಂಗಲ್ ಕ್ರೋಶೆ. ನೋಡಿ ಇಲ್ಲಿ ಬಟನ್ ಹೋಲ್. ಮತ್ತು ಒಂದೊಂದು ಸಿಂಗಲ್ ಕ್ರೋಶೆ. ನೀವು ಬಟನ್ ನೋಡಿಕೊಂಡು ಇಲ್ಲಿ ಬೇಕಾದ್ರೆ 2 ಸಿಂಗಲ್ ಕ್ರೋಶನ ಸ್ಕಿಪ್ ಮಾಡ್ಬೋದು. ದೊಡ್ಡ ಬಟನ್ ಆದರೆ 2 ಸಿಂಗಲ್ ಕ್ರೋಶನ ಸ್ಕಿಪ್ ಮಾಡಿ ಮೇಲೆ 2 ಚೈನ್ ಹಾಕ್ಕೊಳ್ಬೋದು. ಫ್ರೆಂಡ್ಸ್ ಇದೇ ರೀತಿಯೇ ಇಲ್ಲಿ ತನಕ ಹಾಕ್ಕೊಳ್ಳಿ. ನೋಡಿ ಫ್ರೆಂಡ್ಸ್ ನಾವಿಲ್ಲಿ ಬಟನ್ ಹೋಲ್ ಹಾಕ್ಕೊಳ್ಳೋಣ. ಒಂದು ಚೈನ್ ಹಾಕ್ಕೊಂಡು ಸಿಂಗಲ್ ಕ್ರೋಶೆ. ನೋಡಿ ಇಲ್ಲಿ 2 ಚೈನ್ ಹಾಕ್ಕೊಂಡು ಇಲ್ಲಿ 2 ಸ್ಟಿಚ್ಚನ್ನು ಸ್ಕಿಪ್ ಮಾಡಿ ನೆಕ್ಸ್ಟಲ್ಲಿ ಸಿಂಗಲ್ ಕ್ರೋಶೆ. ಇದರ ನೆಕ್ಸ್ಟ್ ಮತ್ತೆ ಸಿಂಗಲ್ ಕ್ರೋಶೆ ಮೇಲೆ ಒಂದೊಂದು ಸಿಂಗಲ್ ಕ್ರೋಶೆ ಮೇಲೆ ಸಿಂಗಲ್ ಕ್ರೋಶೆ. ನೋಡಿ ಫ್ರೆಂಡ್ಸ್ ನಾನು ಈ ರೀತಿ ಬಟನ್ ಹಾಕ್ತಾ ಇದ್ದೀನಿ. ನೀವು ಇಲ್ಲಿ ಬಟನ್ ಹಾಕಿ ನೋಡ್ಬೋದು. ನೋಡಿ ಹೀಗೆ. ನಿಮಗೆ ಬಟನ್ ಸಣ್ಣ ಇದೆ ಅಂದರೆ ಇಲ್ಲಿ 2 ಚೈನ್ ಹಾಕಿ ಇಲ್ಲಿ ಕೆಳಗಡೆ ಒಂದು ಸ್ಟಿಚ್ಚನ್ನು ಸ್ಕಿಪ್ ಮಾಡ್ಬೋದು. ಒಂದೊಂದು ಸ್ಟಿಚ್ ಮೇಲೆ ಒಂದೊಂದು ಸಿಂಗಲ್ ಕ್ರೋಶೆ. ಮತ್ತು 2 ಚೈನ್. ನೋಡಿ ಇಲ್ಲಿ 2 ಸ್ಟಿಚ್ಚನ್ನು ಸ್ಕಿಪ್ ಮಾಡಿ ನೆಕ್ಸ್ಟ್ ಸ್ಟಿಚ್ ಮೇಲೆ ಸಿಂಗಲ್ ಕ್ರೋಶೆ. ನೋಡಿ ಹೀಗೆ. ಮತ್ತು ಈಗ ಒಂದೊಂದು ಸಿಂಗಲ್ ಕ್ರೋಶೆ ಮೇಲೆ ಒಂದೊಂದು ಸಿಂಗಲ್ ಕ್ರೋಶೆ. ಫ್ರೆಂಡ್ಸ್ ಇದೇ ರೀತಿಯೇ ಹಾಕ್ಕೊಳ್ಳಿ. ಇಲ್ಲಿ ನಾವು ಸ್ಟಿಚ್ ಮಾರ್ಕರ್ ಹಾಕಿದ್ದೀವಲ್ಲ ಅಲ್ಲಿ ಮಾತ್ರ 2 ಚೈನ್ ಹಾಕ್ಕೊಂಡು 2 ಸ್ಟಿಚ್ಚನ್ನು ಸ್ಕಿಪ್ ಮಾಡಿ ಮತ್ತು ಅದೇ ರೀತಿ ಹಾಕ್ತಾ ಹೋಗೋದು. ನೋಡಿ ಫ್ರೆಂಡ್ಸ್ ಇದಿಷ್ಟು ಕಂಪ್ಲೀಟ್ ಆಯಿತು. ಮತ್ತೆ ಒಂದು ಚೈನ್ ಹಾಕ್ಕೊಂಡು ಮತ್ತೆ ಒಂದು ಸಿಂಗಲ್ ಕ್ರೋಶೆ ರೋ ಹಾಕ್ಕೊಳ್ಳೋಣ.
ನೋಡಿ ಫ್ರೆಂಡ್ಸ್, ಇದಿಷ್ಟು ಸಿಂಗಲ್ ಕ್ರೋಶೆ ಆದಮೇಲೆ ಫ್ರೆಂಡ್ಸ್ ಈಗ ನಾವು ಸಿಂಗಲ್ ಕ್ರೋಶೆ ಕೌಂಟ್ ಮಾಡಬೇಕು. ನೋಡಿ ಈ ಕಡೆ ಎಷ್ಟು ಬರುತ್ತೋ ಈ ಕಡೆನೂ ನಾವು ಅಷ್ಟೇ ಹಾಕೋಬೇಕು. ನನಗೆ 13 ಸಿಂಗಲ್ ಕ್ರೋಶೆ ಹಾಕ್ಕೊಂಡಿದ್ದೀನಿ. ನೋಡಿ ಇಲ್ಲಿ 2 ಚೈನ್ ಹಾಕಿದ್ದೀವಲ್ಲ, ಇಲ್ಲಿ 2 ಸಿಂಗಲ್ ಕ್ರೋಶೆ, 14 16. ನೆಕ್ಸ್ಟ್ ಸಿಂಗಲ್ ಕ್ರೋಶೆ ಮೇಲೆ ಸಿಂಗಲ್ ಕ್ರೋಶೆ, 18 19 20 21 22 23 24 25 26 27. ನೋಡಿ ಇಲ್ಲಿ 2 ಚೈನಲ್ಲಿ 2 ಸಿಂಗಲ್ ಕ್ರೋಶೆ ಮತ್ತು ಸಿಂಗಲ್ ಕ್ರೋಶೆ ಮೇಲೆ ಸಿಂಗಲ್ ಕ್ರೋಶೆ ಹಾಕ್ತಾ ಹೋಗಬೇಕು ಫ್ರೆಂಡ್ಸ್. ನೋಡಿ ಹೀಗೆ ಇದೇ ರೀತಿ ಹಾಕ್ಕೊಳ್ಳಿ ಇಲ್ಲಿ ತನಕ. ನೋಡಿ ಇಲ್ಲಿ 55 ಸಿಂಗಲ್ ಕ್ರೋಶೆ ಬಂದಿದೆ ನನಗೆ ಫ್ರೆಂಡ್ಸ್. ಈಗ ನೆಕ್ ಬಾರ್ಡ್ರ್ ಹಾಕೋಣ. ಒಂದು ಚೈನ್ ಹಾಕ್ಕೊಂಡು ಒಂದೊಂದು ಸಿಂಗಲ್ ಕ್ರೋಶೆ. ನೋಡಿ ಚೈನ್ ಗ್ಯಾಪಲ್ಲಿ 2 ಚೈನಲ್ಲಿ 2 ಸಿಂಗಲ್ ಕ್ರೋಶೆ. ನೋಡಿ ಮತ್ತೆ ಇಲ್ಲಿ 1 ಸಿಂಗಲ್ ಕ್ರೋಶೆ. ನೆಕ್ಸ್ಟ್ 2 ಚೈನಲ್ಲಿ 2 ಸಿಂಗಲ್ ಕ್ರೋಶೆ, 1 2. ನೋಡಿ ಇಲ್ಲಿ 1 ಸಿಂಗಲ್ ಕ್ರೋಶೆ. ಲೂಪ್ ಇದೆಯಲ್ಲ ಇಲ್ಲಿ, ಅಲ್ಲಿ 2 ಸಿಂಗಲ್ ಕ್ರೋಶೆ. ನೋಡಿ ಮತ್ತೆ ಇಲ್ಲಿ ಒಂದು ಸಿಂಗಲ್ ಕ್ರೋಶೆ. ಟೂ ಸಿಂಗಲ್ ಕ್ರೋಶೆ ಮತ್ತು ಮಿಡ್ಲಲ್ಲಿ ಒಂದು ಸಿಂಗಲ್ ಕ್ರೋಶೆ. ನೋಡಿ ಮತ್ತೆ ಇಲ್ಲಿ 2 ಚೈನ್ ಗ್ಯಾಪಲ್ಲಿ 2 ಸಿಂಗಲ್ ಕ್ರೋಶೆ. ಫ್ರೆಂಡ್ಸ್ ಕಾರ್ನರಲ್ಲಿ ನೋಡಿ, ಕಾರ್ನರಲ್ಲಿ ನೋಡಿ ಇದಿಷ್ಟು ಆದಮೇಲೆ ನೋಡಿ ಕಾರ್ನರಲ್ಲಿ ನಾವು 2 ವಿ ಸ್ಟಿಚ್ ಹಾಕಿರ್ತೀವಿ ಫಸ್ಟ್ ಸ್ಟಾರ್ಟಿಂಗಲ್ಲಿ. ನೋಡಿ ಕಾರ್ನರಲ್ಲಿ ನೋಡಿ, ಮತ್ತೆ ನೋಡಿ ಸೆಕೆಂಡ್ ಕಾರ್ನರಲ್ಲಿ, ಇಲ್ಲೆಲ್ಲ ನಾವು ಒಂದೊಂದು ನೋಡಿ, ಥರ್ಡ್ ಕಾರ್ನರ್, ಇಲ್ಲಿ ಫೋರ್ತ್ ಕಾರ್ನರ್. ಈ ಕಾರ್ನರ್ ಹತ್ರ ನಾವು ನೋಡಿ ಇಲ್ಲಿ ಡಬಲ್ ಕ್ರೋಶೆ, ಸಾರಿ ಇಲ್ಲಿ ಸಿಂಗಲ್ ಕ್ರೋಶೆ ಹಾಕೋದು ಬೇಡ. ನೋಡಿ 2 ಚೈನ್ ಗ್ಯಾಪಲ್ಲಿ 2 ಸಿಂಗಲ್ ಕ್ರೋಶೆ ಹಾಕಿದ ಮೇಲೆ ನೋಡಿ ಇಲ್ಲಿ ಸಿಂಗಲ್ ಕ್ರೋಶೆ ಹಾಕೋದು ಬೇಡ. ಈ ಲೂಪಲ್ಲಿ ನೋಡಿ ಇದು ಕಾರ್ನರಲ್ಲಿ 2 ಸಿಂಗಲ್ ಕ್ರೋಶೆ, ಒಂದು ಸಿಂಗಲ್ ಕ್ರೋಶೆನ ಇಲ್ಲಿ ಸ್ಕಿಪ್ ಮಾಡ್ತೀವಿ. ನೋಡಿ ಮತ್ತೆ ಇಲ್ಲಿ ಸಿಂಗಲ್ ಕ್ರೋಶೆ ಸ್ಕಿಪ್ ಮಾಡಿ ನೋಡಿ ಇಲ್ಲಿ ನೆಕ್ಸ್ಟ್ ಲೂಪಲ್ಲೇ ಸಿಂಗಲ್ ಕ್ರೋಶೆ ಹಾಕ್ಕೊಳ್ಳೋಣ. ಕಾರ್ನರಲ್ಲಿ ಮಾತ್ರ 2 ಸಿಂಗಲ್ ಕ್ರೋಶೆನ ಸ್ಕಿಪ್ ಮಾಡೋದು. ನೋಡಿ ಬಾಕಿ ಎಲ್ಲ ಇದೇ ರೀತಿ ಹಾಕ್ತಾ ಹೋಗೋದು. ನೆಕ್ಸ್ಟ್ 2 ಲೂಪಲ್ಲಿ 2 ಸಿಂಗಲ್ ಕ್ರೋಶೆ, ಸಾರಿ 1 ಲೂಪಲ್ಲಿ 2 ಚೈನ್ ಹಾಕಿರ್ತೀವಲ್ಲ ಅಲ್ಲಿ, ಮತ್ತು ಇಲ್ಲಿ ನೋಡಿ ಮತ್ತೆ ಕಾರ್ನರಿಗೆ ಬಂದ್ವಿ. ನೋಡಿ 3 ಚೈನ್ ಹಾಕಿರ್ತೀವಲ್ಲ, ಇದು ಕಾರ್ನರ್, ಇದು ಸಾರಿ 3 ಡಬಲ್ ಕ್ರೋಶೆ 2 ವಿ ಸ್ಟಿಚ್ಚಲ್ಲಿ. ನೋಡಿ ಇಲ್ಲಿ ಸ್ಕಿಪ್ ಮಾಡಬೇಕು, ಈ ಕಡೆ ಸ್ಕಿಪ್ ಮಾಡಬೇಕು. ನೋಡಿ ಇಲ್ಲಿ ಸಿಂಗಲ್ ಕ್ರೋಶೆ ಹಾಕೋದು ಬೇಡ. ಈ ಲೂಪಲ್ಲಿ 2 ಸಿಂಗಲ್ ಕ್ರೋಶೆ, ನೆಕ್ಸ್ಟ್ ಇಲ್ಲಿ ಸಿಂಗಲ್ ಕ್ರೋಶೆ ಹಾಕೋದು ಬೇಡ. ನೆಕ್ಸ್ಟ್ ಡೈರೆಕ್ಟಾಗಿ ಈ ಲೂಪಲ್ಲಿ 2 ಸಿಂಗಲ್ ಕ್ರೋಶೆ. ಕಾರ್ನರಲ್ಲಿ ಮಾತ್ರ ಆ ರೀತಿ ಮಾಡಬೇಕು. ನೆಕ್ಸ್ಟ್ ಮತ್ತು ಇಲ್ಲಿ ನೋಡಿ
ಇದರಲ್ಲೆಲ್ಲ ಸಿಂಗಲ್ ಕ್ರೋಶೆ 3 ಸಿಂಗಲ್ ಕ್ರೋಶೆ ಹಾಕ್ತಾ ಹೋಗಬೇಕು. ಒಂದು ಮಿಡ್ಲಲ್ಲಿ ಲೂಪ್ ಇರುತ್ತಲ್ಲ ಅದರ ಮಿಡ್ಲಲ್ಲಿ, ಮತ್ತು ಈ ಲೂಪಲ್ಲಿ 2 ಸಿಂಗಲ್ ಕ್ರೋಶೆ. ಇಲ್ಲಿ ಒಂದು ಸಿಂಗಲ್ ಕ್ರೋಶೆ, ಲೂಪಲ್ಲಿ 2 ಸಿಂಗಲ್ ಕ್ರೋಶೆ. ಕಾರ್ನರಲ್ಲಿ ಮಾತ್ರ 2 ಸಿಂಗಲ್ ಕ್ರೋಶೆನ ಸ್ಕಿಪ್ ಮಾಡಬೇಕು. ನೋಡಿ ಈ ಕಾರ್ನರಲ್ಲಿ ನೋಡಿ ಇಲ್ಲಿ ಒಂದು ಸಿಂಗಲ್ ಕ್ರೋಶೆ, ಇಲ್ಲೊಂದು ಸಿಂಗಲ್ ಕ್ರೋಶೆ ಸ್ಕಿಪ್ ಮಾಡಬೇಕು. ಇಲ್ಲಿ 2 ಸಿಂಗಲ್ ಕ್ರೋಶೆ ಆದಮೇಲೆ ಡೈರೆಕ್ಟಾಗಿ ಲೂಪಲ್ಲೇ 2 ಸಿಂಗಲ್ ಕ್ರೋಶೆ, ಮತ್ತು ಡೈರೆಕ್ಟಾಗಿ ಈ ಕಡೆ ಲೂಪಲ್ಲಿ ಸಿಂಗಲ್ ಕ್ರೋಶೆ. ಫ್ರೆಂಡ್ಸ್ ಇದೇ ರೀತಿ ಫುಲ್ ಹಾಕ್ಕೊಳ್ಳಿ. ನೋಡಿ ಫ್ರೆಂಡ್ಸ್ ಇದಿಷ್ಟು ಕಂಪ್ಲೀಟ್ ಆಯಿತು. ಲಾಸ್ಟಿಗೆ ಒಂದು ಸಿಂಗಲ್ ಕ್ರೋಶೆ, ಮತ್ತೆ ಒಂದು ಚೈನ್ ಹಾಕ್ಕೊಂಡು ಮತ್ತೆ ಒಂದು ರೌಂಡ್ ಸಿಂಗಲ್ ಕ್ರೋಶೆ ಹಾಕ್ಕೊಳ್ಳಿ. ಹೀಗೆ 3 ರೋಸ್ ಸಿಂಗಲ್ ಕ್ರೋಶೆ ಹಾಕೋಬೇಕು. ಈಗ ಒಂದು ರೋಸ್ ಆಯ್ತಲ್ಲ, ಇನ್ನು 2 ರೋಸ್ ಹಾಕೋಬೇಕು. ಒಂದೊಂದು ಸ್ಟಿಚ್ ಮೇಲೆ ಒಂದೊಂದು ಸಿಂಗಲ್ ಕ್ರೋಶೆ. ಇದೇ ರೀತಿಯೇ ಫುಲ್ ಹಾಕ್ಕೊಡಿ. ನೋಡಿ ಫ್ರೆಂಡ್ಸ್ ಇದಿಷ್ಟು ಕಂಪ್ಲೀಟ್ ಆಯಿತು. ಮತ್ತೆ ಒಂದು ಚೈನ್ ಹಾಕ್ಕೊಂಡು ಇನ್ನೊಂದು ರೋ ನಾವು ಸಿಂಗಲ್ ಕ್ರೋಶೆ ಹಾಕ್ಕೊಳ್ಳೋಣ. ನೋಡಿ ಈಗ ಸ್ಲಿಪ್ ಸ್ಟಿಚ್ ಹಾಕ್ಕೊಳ್ಳೋಣ. ತ್ರೀ ಸ್ಲಿಪ್ ಸ್ಟಿಚ್ ಹಾಕ್ಕೊಂಡು ಆಮೇಲೆ ಸಿಂಗಲ್ ಕ್ರೋಶೆ ಹಾಕ್ತಾ ಹೋಗೋಣ. ನೋಡಿ 3 ಸ್ಲಿಪ್ ಸ್ಟಿಚ್ ಹಾಕ್ಕೊಂಡು ಆಮೇಲೆ ಒಂದೊಂದು ಸಿಂಗಲ್ ಕ್ರೋಶೆ. ನೋಡಿ ಇದು ಈ ರೀತಿ ಬರಲಿ ಅಂತ ಅಷ್ಟೇ. ಹೀಗೆ ನೋಡಿ ಫ್ರೆಂಡ್ಸ್ ಇದಿಷ್ಟು ಕಂಪ್ಲೀಟ್ ಆಯಿತು. ಕಂಪ್ಲೀಟ್ ಆದಮೇಲೆ ಒಂದು ಚೈನ್ ಹಾಕ್ಕೊಂಡು ಒಂದು ಸ್ವಲ್ಪ ಜಾಸ್ತಿ ದಾರ ಬಿಟ್ಕೊಂಡು ಕಟ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಆಮೇಲೆ ಇಲ್ಲಿ ನಾವು 3 ರೋಸು ಬಟನ್ ಪಟ್ಟಿ ಹಾಕಬೇಕಲ್ಲ, ಹಾಕಿದ ಮೇಲೆ ನಾವಿಲ್ಲಿ ಸ್ಲಿಪ್ ಸ್ಟಿಚ್ ಹಾಕಲಿಕ್ಕೆ ಈಗ ಈ ಕಡೆ ನಾವು ಬಟನ್ ಪಟ್ಟಿ ಹಾಕೋಣ. ಒಂದು ಚೈನ್ ಹಾಕ್ಕೊಂಡು ಸಿಂಗಲ್ ಕ್ರೋಶೆ 55 ಸಿಂಗಲ್ ಕ್ರೋಶೆ. ನಾವು ಆ ಕಡೆ ಎಷ್ಟು ಸಿಂಗಲ್ ಕ್ರೋಶೆ ಹಾಕ್ಕೊಂಡಿದ್ವಿ ಈ ಕಡೆನೂ ಅಷ್ಟೇ ಹಾಕ್ಕೋಬೇಕು. ತ್ರೀ 5 6 ನೋಡಿ ಆ ಕಡೆ ಹೆಂಗೆ ಹಾಕ್ಕೊಂಡಿದ್ವಿ ಅದೇ ರೀತಿಯೇ ಈ ಕಡೆ ಹಾಕೋಬೇಕು ಫ್ರೆಂಡ್ಸ್. ಆ ಕಡೆ 55 ಹಾಕಿದರೆ ಈ ಕಡೆನೂ 55 ಸಿಂಗಲ್ ಕ್ರೋಶೆ ಹಾಕ್ಕೊಂಡು ನೋಡಿ ಇಲ್ಲಿಂದ ಒಂದು ರೋಸ್ ಕಂಪ್ಲೀಟ್ ಆದಮೇಲೆ ಮತ್ತೆ ತಿರ್ಗಾ ಈ ಕಡೆ ಹಾಕ್ಕೊಂಡು ಒಟ್ಟು ನಾವು ಇಲ್ಲಿ 3 ರೋಸ್. ಫ್ರೆಂಡ್ಸ್ ಇದೇ ರೀತಿಯೇ 3 ರೋಸ್ ಹಾಕ್ಕೊಳ್ಳಿ. ನಾವು ಈ ಕಡೆ ಹಾಕ್ಕೊಂಡಿದ್ದೀವಲ್ಲ, ಈ ಕಡೆ ಬಟನ್ ಹೋಲಲ್ಲಿ ನಾವು 3 ರೋಸ್ ಹಾಕ್ಕೊಂಡಿದ್ವಿ ಸಿಂಗಲ್ ಕ್ರೋಶೆ.
ಈ ಕಡೆನೂ ಅಷ್ಟೇ 55 ಸಿಂಗಲ್ ಕ್ರೋಶೆ ನನಗೆ ಬಂದಿದೆ. ನಿಮ್ಗೆ ಎಷ್ಟು ಬರುತ್ತೆ, ಈ ಕಡೆ ಎಷ್ಟು ಹಾಕ್ಕೊಂಡಿರ್ತೀವಿ ನಾವು ಈ ಕಡೆನೂ ಅಷ್ಟೇ ಸಿಂಗಲ್ ಕ್ರೋಶೆ ಹಾಕ್ಕೊಂಡು 3 ರೋಸ್ ಹಾಕ್ಕೊಳ್ಳಿ. 1 ರೋ 2 ರೋ ಬರುತ್ತೆ, ಮತ್ತು ಆಮೇಲೆ 3 ರೋ ಬರುತ್ತೆ. 3 ರೋಸ್ ಹಾಕ್ಕೊಳ್ಳಿ, ನಾನು ಹಾಕ್ಕೊಂಡು ತೋರಿಸ್ತೀನಿ ನೋಡಿ ಫ್ರೆಂಡ್. 3 ರೋಸ್ ಕಂಪ್ಲೀಟ್ ಆಯಿತು. ಲಾಸ್ಟಿಗೆ ಲಾಸ್ಟ್ ಒಂದು ಸಿಂಗಲ್ ಕ್ರೋಶೆ ಇರುತ್ತಲ್ಲ, ಅಲ್ಲಿ ಒಂದು ಸ್ಲಿಪ್ ಸ್ಟಿಚ್ ಹಾಕ್ಕೊಳ್ಳೋಣ. ಒಂದು ಚೈನ್ ಹಾಕ್ಕೊಂಡು ಕಟ್ ಮಾಡ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ನಾವಿಲ್ಲಿ ದಾರ ಬಿಟ್ಟಿದ್ವಲ್ಲ, ಇಲ್ಲಿ ಫಸ್ಟಿಗೆ ನಾವಿಲ್ಲಿ 3 ಸ್ಲಿಪ್ ಸ್ಟಿಚ್ ಹಾಕೋಬೇಕು. ನಾವು ಈ ಕಡೆ ಹಾಕ್ಕೊಂಡಿದ್ವಲ್ಲ, ಇದೇ ರೀತಿ ಚೈನ್ ಹಾಕ್ಕೊಳ್ಳೋಣ. ಫ್ರೆಂಡ್ಸ್ ನೋಡಿ, ನಾನು ಒಂದು ತೋಳು ಹಾಕ್ಕೊಂಡಿದ್ದೀನಿ ಸ್ಲೀವ್ಸನ್ನು. ಈ ಕಡೆ ಒಂದು ಸ್ಲೀವ್ಸ್ ಹಾಕಿ ತೋರಿಸ್ತೀನಿ. ನೋಡಿ, ಇಲ್ಲಿಂದ ಸ್ಟಾರ್ಟ್ ಮಾಡೋಣ. ತ್ರೀ ಚೈನ್ ನೋಡಿ, 3 ಚೈನ್ ಹಾಕ್ಕೊಂಡು ನೋಡಿ, ಇಲ್ಲಿ ವಿ ಸ್ಟಿಚ್ ಬರುತ್ತೆ. ಇಲ್ಲಿಂದ ವಿ ಸ್ಟಿಚ್ ಸ್ಟಾರ್ಟ್ ಆಗುತ್ತೆ. ನಾವಿಲ್ಲಿ ಒಂದು ವಿ ಸ್ಟಿಚ್ ಹಾಕಬೇಕು, ಮತ್ತು ಈ ಕಡೆನೂ ಅಷ್ಟೇ, ಈ ಕಡೆ ಒಂದು ವಿ ಸ್ಟಿಚ್ ಹಾಕಬೇಕು. ಈ ವಿ ಸ್ಟಿಚ್ ಸ್ಟಾರ್ಟ್ ಆಗುತ್ತಲ್ಲ, ಒಂದೊಂದು ಇನ್ಕ್ರೀಸ್ ನೋಡಿ. ಇಲ್ಲಿ ವಿ ಸ್ಟಿಚ್ ಅಂದರೆ ಈ ನಾವು ಪ್ಯಾಟ್ರನ್ ಯಾವ ರೀತಿ ಹಾಕ್ತೀವಿ ಅದೇ ರೀತಿ ಹಾಕ್ತಾ ಹೋಗೋದು. ನೋಡಿ, ಈ ಕಡೆ ಒಂದು ವಿ ಸ್ಟಿಚ್ಚು, ಈ ಕಡೆ ಒಂದು ವಿ ಸ್ಟಿಚ್ ಹಾಕೋಬೇಕು. 2 ಚೈನ್ ಹಾಕ್ಕೊಂಡು 3 ಚೈನ್ ಹಾಕ್ಕೊಂಡು ನೋಡಿ, ಇಲ್ಲಿ ಡಬಲ್ ಕ್ರೋಶೆ ಇದೆಯಲ್ಲ, ಇಲ್ಲಿ ನಾವು ಒಂದು ಡಬಲ್ ಕ್ರೋಶೆ, ಒಂದು ಚೈನ್, ಒಂದು ಡಬಲ್ ಕ್ರೋಶೆ, ವಿ ಸ್ಟಿಚ್. ಆಮೇಲೆ ಮತ್ತೆ 2 ಚೈನ್ ನೋಡಿ, ಇದು ವಿ ಸ್ಟಿಚ್ ಅಲ್ವಾ. ನೋಡಿ, ಇಲ್ಲಿ ಡಬಲ್ ಕ್ರೋಶೆ ಹಾಕಿರ್ತೀವಲ್ಲ, ಅದರ ಮಿಡ್ಲಲ್ಲಿ ಸಿಂಗಲ್ ಕ್ರೋಶೆ ನೋಡಿ, ಹೀಗೆ. ಮತ್ತು ಈಗ 2 ಚೈನ್ ವಿ ಸ್ಟಿಚ್ಚಲ್ಲಿ ವಿ ಸ್ಟಿಚ್, ಡಬಲ್ ಕ್ರೋಶೆ, ಒಂದು ಚೈನ್, ಡಬಲ್ ಕ್ರೋಶೆ, ಮತ್ತು 2 ಚೈನ್, ನೆಕ್ಸ್ಟ್ 1 ಚೈನ್ ಗ್ಯಾಪಲ್ಲಿ ಸಿಂಗಲ್ ಕ್ರೋಶೆ, ಮತ್ತು 2 ಚೈನ್, ಮತ್ತು ವಿ ಸ್ಟಿಚ್ಚಲ್ಲಿ ವಿ ಸ್ಟಿಚ್, ಡಬಲ್ ಕ್ರೋಶೆ, 1 ಚೈನ್, ಡಬಲ್ ಕ್ರೋಶೆ, 2 ಚೈನ್ ನೋಡಿ, 1 ಚೈನ್ ಗ್ಯಾಪಲ್ಲಿ ಮತ್ತೆ ಸಿಂಗಲ್ ಕ್ರೋಶೆ, ಮತ್ತು 2 ಚೈನ್ ವಿ ಸ್ಟಿಚ್. ನೋಡಿ, ಹೀಗೆ ಫ್ರೆಂಡ್ಸ್, ಇದೇ ರೀತಿ ಇಷ್ಟು ಹಾಕ್ಕೊಡಿ. ನೋಡಿ, ಇಲ್ಲಿ ವಿ ಸ್ಟಿಚ್ ಇದೆ ಅಲ್ಲ, ವಿ ಸ್ಟಿಚ್ ತನಕ ಹಾಕ್ಕೊಳ್ಳಿ. ನಾನು ಇಲ್ಲಿ ಹಾಕಿ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್. ನಾನು ಇದಿಷ್ಟು ಹಾಕ್ಕೊಂಡೆ ನೋಡಿ. ಇದು ಲಾಸ್ಟ್ ವಿ ಸ್ಟಿಚ್ಚಲ್ಲಿ ನಾನು ವಿ ಸ್ಟಿಚ್ ಹಾಕ್ಕೊಂಡಿದ್ದೀನಿ. 2 ಚೈನ್ ಹಾಕ್ಕೊಂಡು ನೋಡಿ, ಇಲ್ಲಿ ನೋಡಿ, ನಾವು ಈ ಕಡೆ ಹಾಕ್ಕೊಂಡಿದ್ವಲ್ಲ, ಅದೇ ರೀತಿಯೇ ಹಾಕೋಬೇಕು ಫ್ರೆಂಡ್ಸ್. 2 ಚೈನ್ ಹಾಕ್ಕೊಂಡು
ನೋಡಿ ಇದ್ರ ಮಿಡ್ಲಲ್ಲಿ ಸಿಂಗಲ್ ಕ್ರೋಶೆ, ಡಬಲ್ ಕ್ರೋಶೆ ಹಾಕಿರ್ತೀವಲ್ಲ, ಮತ್ತೆ 2 ಚೈನ್, ಮತ್ತೆ ಒಂದು ವಿ ಸ್ಟಿಚ್ ಹಾಕೊಳ್ಳೋಣ. ನೋಡಿ ಇಲ್ಲಿ 1 ಡಬಲ್ ಕ್ರೋಶೆ, 1 ಡಬಲ್ ಕ್ರೋಶೆ, 1 ಚೈನ್, 1 ಡಬಲ್ ಕ್ರೋಶೆ. ಇಲ್ಲಿ ಮತ್ತೆ ಚೈನ್ ಹಾಕೋದು ಬೇಡ ಫ್ರೆಂಡ್ಸ್. ಈ ಲಾಸ್ಟ್ ವಿ ಸ್ಟಿಚ್ ಹಾಕಿರ್ತೀವಲ್ಲ ಅಲ್ಲಿ ಚೈನ್ ಬೇಡ. ನೋಡಿ ಈ ಕಡೆ 3 ಚೈನ್ ಹಾಕಿರ್ತೀವಲ್ಲ ಅದರೊಳಗಿಂದ ಈ ರೀತಿ ಸ್ಲಿಪ್ ಸ್ಟಿಚ್ ಹಾಕೊಳ್ಳೋಣ. ನೋಡಿ ಹೀಗೆ ನಂಗೆ ಒಟ್ಟು ಟೋಟಲ್ ಇಲ್ಲಿ 12 ಈ ರೀತಿ ಪ್ಯಾಟ್ರನ್ ಬಂದಿದೆ. 12 ಪ್ಯಾಟ್ರನ್ ಬರಬೇಕು. ಇದೇ ರೀತಿ ಕಂಟಿನ್ಯೂ ಆಗುತ್ತೆ. ಇದರಲ್ಲಿ ನಾವು ಡಿಕ್ರೀಸ್ ಮಾಡೋದೇನಿಲ್ಲ. ನೋಡಿ ಹೀಗೆ ಮತ್ತೆ ಈಗ 3 ಚೈನ್ ಹಾಕ್ಕೊಂಡು ಟರ್ನ್ ಮಾಡ್ಕೊಳ್ಳೋಣ. ವಿ ಸ್ಟಿಚ್ ಒಳಗೆ ವಿ ಸ್ಟಿಚ್, ಡಬಲ್ ಕ್ರೋಶೆ, 1 ಚೈನ್, ಡಬಲ್ ಕ್ರೋಶೆ, 1 ಚೈನ್, ಮತ್ತು ನೆಕ್ಸ್ಟ್ ವಿ ಸ್ಟಿಚ್ ಒಳಗೆ ವಿ ಸ್ಟಿಚ್, ಡಬಲ್ ಕ್ರೋಶೆ, 1 ಚೈನ್, ಡಬಲ್ ಕ್ರೋಶೆ, 1 ಚೈನ್, ಡಬಲ್ ಕ್ರೋಶೆ, 1 ಚೈನ್, ಡಬಲ್ ಕ್ರೋಶೆ, 1 ಚೈನ್, ಮತ್ತು ವಿ ಸ್ಟಿಚ್ ಒಳಗೆ ಡಬಲ್ ಕ್ರೋಶೆ, 1 ಚೈನ್, ಡಬಲ್ ಕ್ರೋಶೆ. ಫ್ರೆಂಡ್ಸ್ ಇದೇ ರೀತಿಯೇ ಇಲ್ಲಿ ತನಕ ಹಾಕ್ಕೊಳ್ಳಿ. ನೋಡಿ ಫ್ರೆಂಡ್ಸ್ ಇದಿಷ್ಟು ಹಾಕ್ಕೊಂಡೆ. ನೋಡಿ ಲಾಸ್ಟಿಗೆ ನಾವು 1 ಚೈನ್ ಹಾಕ್ಕೊಳ್ಳೋದು ಬೇಡ. ಇಲ್ಲಿ ಒಂದು ಚೈನ್ ಹಾಕ್ತೀವಲ್ಲ, ಇಲ್ಲಿ 1 ಚೈನ್ ಬೇಡ. ನೋಡಿ ಈ ರೀತಿ 3 ಚೈನ್ ಹಾಕಿರ್ತೀವಲ್ಲ ಅದರೊಳಗಡೆಯಿಂದ ಈ ರೀತಿ ಸ್ಲಿಪ್ ಸ್ಟಿಚ್, ಮತ್ತೆ 3 ಚೈನ್, ಟರ್ನ್, ಡಬಲ್ ಕ್ರೋಶೆ, 1 ಚೈನ್, ಡಬಲ್ ಕ್ರೋಶೆ, 2 ಚೈನ್, ಸಿಂಗಲ್ ಕ್ರೋಶೆ, 2 ಚೈನ್, ಡಬಲ್ ಕ್ರೋಶೆ, 1 ಚೈನ್, ಡಬಲ್ ಕ್ರೋಶೆ, 2 ಚೈನ್, ಸಿಂಗಲ್ ಕ್ರೋಶೆ, 2 ಚೈನ್, ಮತ್ತು ವಿ ಸ್ಟಿಚ್, ಡಬಲ್ ಕ್ರೋಶೆ, 1 ಚೈನ್, ಡಬಲ್ ಕ್ರೋಶೆ. ಫ್ರೆಂಡ್ಸ್ ಈ ರೀತಿ ಬರುತ್ತೆ. ಇದೇ ಪ್ಯಾಟ್ರನ್ನೇ ಕಂಟಿನ್ಯೂ ಆಗುತ್ತೆ. ನಾವಿಲ್ಲಿ ಮಾತ್ರ 2 ವಿ ಸ್ಟಿಚನ್ನು ಎಕ್ಸ್ಟ್ರಾ ತಗೊಂಡಿದ್ದೀವಿ. ಅಂದರೆ ಇಲ್ಲಿ ನಮಗೆ ನೋಡಿ ಇಲ್ಲಿಂದ ಒಟ್ಟು ನಮಗೆ 12 ಈ ರೀತಿ ವಿ ಸ್ಟಿಚ್ ಬರಬೇಕು, 12 ಪ್ಯಾಟ್ರನ್ ಬರಬೇಕು. ಫ್ರೆಂಡ್ಸ್ ಇದರಲ್ಲಿ ಚೇಂಜಸ್ ಏನಿಲ್ಲ, ಇದೇ ರೀತಿಯೇ ಹಾಕ್ತಾ ಹೋಗಿ. ನಾನು ಹಾಕಿ ತೋರಿಸ್ತೀನಿ. ನೋಡಿ ಹೀಗೆ ನಾನಿಲ್ಲಿ ನೋಡಿ 3 ರೋಸ್, ಒಟ್ಟು ನಾನು 3 ಅಥವಾ 4, ನಾನು ಇಲ್ಲಿ 4 ರೋಸ್ ಹಾಕ್ಕೊಂಡಿದ್ದೆ. 4 ರೋಸ್ ಸಿಂಗಲ್ ಕ್ರೋಶೆ ಹಾಕ್ಕೋಬೇಕು. ಇಲ್ಲಿ ನಾವು ಡಿಕ್ರೀಸ್ ಮಾಡಬೇಕು. ಇದಿಷ್ಟು ಹಾಕ್ಕೊಳ್ಳಿ ಫ್ರೆಂಡ್ಸ್, ನಾನು ಹಾಕಿ ತೋರಿಸ್ತೀನಿ. ನೋಡಿ ನನಗೆ ಇಲ್ಲಿಂದ ನೋಡಿ ಇಲ್ಲಿಂದ 1 2 3 4 5 6 7 8 9 ಪ್ಯಾಟರ್ನ್ ಹಾಕ್ಕೊಂಡಿದ್ದೀನಿ. ಈ ಲಾಸ್ಟಿಗೆ ವಿ ಸ್ಟಿಚ್ಚಲ್ಲೇ ನಾನು ವಿ ಸ್ಟಿಚ್ ಆದಮೇಲೆ ನಾನು ಸಿಂಗಲ್ ಕ್ರೋಶೆ ಹಾಕ್ಕೊಂಡಿದ್ದೀನಿ. ಲಾಸ್ಟಿಗೆ ವಿ ಸ್ಟಿಚ್ ಬರೋ ಹಾಗೆ ನೋಡ್ಕೊಳ್ಳಿ. ಈ ರೀತಿ ವಿ ಸ್ಟಿಚ್ ಬರೋ ಹಾಗೆ ಇದೇ ರೀತಿ ಹಾಕ್ಕೊಳ್ಳಿ. ನೋಡಿ ಫ್ರೆಂಡ್ಸ್ ನಾನು ಇಷ್ಟು ದೊಡ್ಡ ಹಾಕ್ಕೊಂಡಿದ್ದೀನಿ. ನೋಡಿ ಇಲ್ಲಿಂದ ನೋಡಿ ನಾವಿಲ್ಲಿ ಸ್ಟಾರ್ಟ್ ಮಾಡಿದ್ವಲ್ಲ, ನೋಡಿ 19 ಸೆಂಟಿಮೀಟ್ರ್ ಇದೆ.
ಈಗ ಸಿಂಗಲ್ ಕ್ರೋಶೆ ಹಾಕ್ತಾ ಹೋಗಬೇಕು. ಒಂದು ಚೈನ್ ಹಾಕ್ಕೊಂಡು ಟರ್ನ್ ಮಾಡ್ಕೊಳ್ಳಿ. ನೋಡಿ ಇಲ್ಲಿ ಒಂದು ಸಿಂಗಲ್ ಕ್ರೋಶೆ, ನೋಡಿ ಒಂದು ಚೈನ್ ಗ್ಯಾಪ್ ಇದೆಯಲ್ಲ, ಇಲ್ಲಿ ಒಂದು ಡಬಲ್ ಕ್ರೋಶೆ ಇದೆಯಲ್ಲ, ಅದರ ಮೇಲೆ ಒಂದು ಸಿಂಗಲ್ ಕ್ರೋಶೆ, ಒಂದು ಚೈನ್ ಗ್ಯಾಪಲ್ಲಿ ಒಂದು ಸಿಂಗಲ್ ಕ್ರೋಶೆ, ಈ ಕಡೆ ಡಬಲ್ ಕ್ರೋಶೆ ಮೇಲೆ ಒಂದು ಸಿಂಗಲ್ ಕ್ರೋಶೆ. ನೋಡಿ ಇಲ್ಲಿ ಒಂದು ಚೈನ್ ಹಾಕಿರ್ತೀವಲ್ಲ, ಇದನ್ನು ಸ್ಕಿಪ್ ಮಾಡಿ ನೆಕ್ಸ್ಟ್ ಡಬಲ್ ಕ್ರೋಶೆ ಮೇಲೆ ಒಂದು ಸಿಂಗಲ್ ಕ್ರೋಶೆ, ಚೈನ್ ಗ್ಯಾಪಲ್ಲಿ ಒಂದು ಸಿಂಗಲ್ ಕ್ರೋಶೆ, ಈ ಕಡೆ ಡಬಲ್ ಕ್ರೋಶೆ ಮೇಲೆ ಒಂದು ಸಿಂಗಲ್ ಕ್ರೋಶೆ. ನೋಡಿ ಈ ಚೈನನ್ನು ಸ್ಕಿಪ್ ಮಾಡಿ, ಇಲ್ಲೊಂದು ಚೈನ್ ಹಾಕಿದರೆ ಇದನ್ನು ಸ್ಕಿಪ್ ಮಾಡಿ ನೆಕ್ಸ್ಟ್ ತ್ರೀ ಸಿಂಗಲ್ ಕ್ರೋಶೆ ಆದಮೇಲೆ ಒಂದು ಚೈನನ್ನು ಸ್ಕಿಪ್ ಮಾಡಬೇಕು. ಮತ್ತು 1 2 3 ಮತ್ತೆ ಒಂದು ಚೈನನ್ನು ಸ್ಕಿಪ್ ಮಾಡಿ ನೆಕ್ಸ್ಟ್ 1 2 3 ನೋಡಿ ಒಂದು ಚೈನನ್ನು ಸ್ಕಿಪ್ ಮಾಡಿ ಮತ್ತೆ 3 1 2 3 ನೋಡಿ ಇದನ್ನು ಸ್ಕಿಪ್ ಮಾಡಿ 1 2 3 ಹೀಗೆ ಇಲ್ಲಿ ತನಕ ಹಾಕ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಇದಿಷ್ಟು ಕಂಪ್ಲೀಟ್ ಆಯಿತು. ನೋಡಿ ಫಸ್ಟ್ ಸಿಂಗಲ್ ಕ್ರೋಶೆ ಹಾಕಿದ್ವಲ್ಲ, ಅಲ್ಲಿಗೆ ಸ್ಲಿಪ್ ಸ್ಟಿಚ್ ಹಾಕೊಳ್ಳೋಣ. ಒಂದು ಚೈನ್ ಹಾಕ್ಕೊಂಡು ಟರ್ನ್ ಮಾಡಿಕೊಂಡು ನೋಡಿ ಈಗ 5 ಸಿಂಗಲ್ ಕ್ರೋಶೆ ಆದಮೇಲೆ ಒಂದು ಸಿಂಗಲ್ ಕ್ರೋಶೆನ ಸ್ಕಿಪ್ ಮಾಡೋಣ. 2 3 4 5 ನೋಡಿ 5 ಸಿಂಗಲ್ ಕ್ರೋಶೆ ಆದಮೇಲೆ ಒಂದು ಸಿಂಗಲ್ ಕ್ರೋಶೆನ ಸ್ಕಿಪ್ ಮಾಡಿ ನೆಕ್ಸ್ಟ್ 2 3 4 5 ಒಂದು ಸಿಂಗಲ್ ಕ್ರೋಶೆನ ಸ್ಕಿಪ್ ಮಾಡಿ ಮತ್ತೆ 1 2 3 4 5 ಒಂದು ಸಿಂಗಲ್ ಕ್ರೋಶೆನ ಸ್ಕಿಪ್ ಮಾಡಿ ನೆಕ್ಸ್ಟಲ್ಲಿ 1 2 3 4 5 ಒಂದು ಸಿಂಗಲ್ ಕ್ರೋಶೆನ ಸ್ಕಿಪ್ ಮಾಡಿ ನೆಕ್ಸ್ಟಲ್ಲಿ 1 2 3 4 5 ಒಂದು ಸಿಂಗಲ್ ಕ್ರೋಶೆನ ಸ್ಕಿಪ್ ಮಾಡಿ ಮತ್ತೆ 5 1 2 3 4 5 ನೋಡಿ ಒಂದು ಸಿಂಗಲ್ ಕ್ರೋಶೆನ ಸ್ಕಿಪ್ ಮಾಡಿ ಫಸ್ಟ್ ಸ್ಟಿಚ್ಚಲ್ಲಿ ಸ್ಲಿಪ್ ಸ್ಟಿಚ್, ಒಂದು ಚೈನ್ ಹಾಕ್ಕೊಂಡು ಮತ್ತೆ ಟರ್ನ್ ಮಾಡ್ಕೊಳ್ಳೋಣ. ಮತ್ತೆ ಈಗ ಒಂದೊಂದು ಸಿಂಗಲ್ ಕ್ರೋಶೆ ಮೇಲೆ ಒಂದೊಂದು ಸಿಂಗಲ್ ಕ್ರೋಶೆ. ನೋಡಿ ಹೀಗೆ ಒಂದೊಂದು ಸ್ಟಿಚ್ ಮೇಲೆ ಒಂದೊಂದು ಸಿಂಗಲ್ ಕ್ರೋಶೆ. ನೋಡಿ ಫ್ರೆಂಡ್ಸ್, ಇದಿಷ್ಟು ಕಂಪ್ಲೀಟ್ ಆಯಿತು. ಫಸ್ಟ್ ಸಿಂಗಲ್ ಕ್ರೋಶೆ ಹಾಕಿದ್ವಲ್ಲ, ಅಲ್ಲಿಗೆ ಸ್ಲಿಪ್ ಸ್ಟಿಚ್, ಒಂದು ಚೈನ್ ಹಾಕ್ಕೊಂಡು ಇನ್ನೊಂದು ರೌಂಡು ಸಿಂಗಲ್ ಕ್ರೋಶೆ ಹಾಕೊಳ್ಳೋಣ. ಇದೇ ರೀತಿ ಇನ್ನೊಂದು ರೌಂಡ್ ಹಾಕ್ಕೊಳ್ಳಿ.
ನೋಡಿ ಫ್ರೆಂಡ್ಸ್, ಇದಿಷ್ಟು ಕಂಪ್ಲೀಟ್ ಆಯಿತು. ಫಸ್ಟ್ ಸ್ಟಿಚ್ ಇದೆಯಲ್ಲ ಅಲ್ಲಿಗೆ ಸ್ಲಿಪ್ ಸ್ಟಿಚ್, ಒಂದು ಚೈನ್ ಹಾಕ್ಕೊಂಡು ಕಟ್ ಮಾಡ್ಕೊಳ್ಳೋಣ. ನೋಡಿ, ಇಲ್ಲಿಂದ 21 ಸೆಂಟಿಮೀಟ್ರ್ ಇದೆ. ಇಲ್ಲಿ 4 ರೋಸ್ ಸಿಂಗಲ್ ಕ್ರೋಶೆ ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್. ನಾನಿಲ್ಲಿ ಬಟನ್ ಹಾಕಿ ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ನಾನು 4 ಬಟನ್ ಹಾಕಿದ್ದೀನಿ. ನೋಡಿ ಫ್ರೆಂಡ್ಸ್, ಕಂಪ್ಲೀಟ್ ಆದಮೇಲೆ ಈಗ ಕಾಣಿಸ್ತಾ ಇದೆ. ಫ್ರೆಂಡ್ಸ್, ಇದರ ಲೆಂತ್ 39 ಸೆಂಟಿಮೀಟ್ರ್ ಇದೆ. ನೋಡಿ, ಸ್ಲೀವ್ಸ್ ಇಲ್ಲಿಂದ 37 ಸೆಂಟಿಮೀಟ್ರ್ ಇದೆ. ಫ್ರೆಂಡ್ಸ್, ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಫ್ರೆಂಡ್ಸ್. ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.